ಬಾರದಿದ್ರೆ ಆಗೋದಿಲ್ಲ, ಇರ್ಲೇಬೇಕು. 60 ಸಾವಿರ. ಇನ್ನೀಗ ನಮ್ದು ಇದು ಎರಡಕ್ಕೆ ಒಳ್ಳೆ ರೇಸ್ ಇದಾದ್ರೆ ಮತ್ತೆ ಜಾಸ್ತಿ ರೇಟ್ ಸಿಂಗಾರ ಮಾಡುವಾರು. ಅದೊಂದು ಊರಿಗೆ ಹಬ್ಬ ಆಗುತ್ತೆ, ಇದು ಊರಿಗೆ ಹಬ್ಬ. ಅದರಿಂದ ನಮ್ಗೊಂಥರ ಖುಷಿ ಕೊಡುತ್ತೆ. ನಿಮ್ಮ ಹೆಸರು? ಹಿರಿಯ ಭಂಡಾರಿ. ಹಿರಿಯ ಭಂಡಾರಿ. ನೀವೆಲ್ಲಿಂದ? ಇಲ್ಲೇ ಇರೋದಾ? ಹೌದು, ಇಲ್ಲೇ. ಎಷ್ಟು ವರ್ಷದಿಂದ ಕಂಬಳ ನೋಡ್ತಾ ಇದ್ದೀರಾ ನೀವು? ನಾನು ಕಂಬಳ ನಮ್ಮ ತಂದೆ ಕಾಲದಿಂದಲೇ ನಡೀತಾ ಇತ್ತು. ಅದು ಸ್ವಲ್ಪ ದಿನ ನಿಂತು ಹೋಯ್ತು. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಪುನಃ ಸ್ಟಾರ್ಟ್ ಮಾಡಿದ್ದಾರೆ. ಆ ವರ್ಷದಿಂದ ಪ್ರತಿ ವರ್ಷ ಇದ್ದೆ ಅಲ್ಲಿ ನಾನು. ಈಗ 35 ವರ್ಷ ಆಯ್ತು ಅಂತ ಹೇಳಿದ್ರು. ಹೌದು, 35 ವರ್ಷ. ಅವಾಗಿಂದ ನೀವು ಇದ್ದೀರಿ ಇಲ್ಲಿ? ನಾವಿಲ್ಲಿ ಅಂತ ಊರಿಗೂ ಆಗಲ್ಲ, ದೇವರಿಗೂ ಇದಾಗಲ್ಲ ಬಹುಶಃ. ಜಡ್ಜ್ಮೆಂಟಿಗೆ ಕೂತ್ಕೊಳ್ತಾರೆ ನನಗೆ. ಅವ್ರಿಗೆ ಆಗಲ್ಲ, ನಾವು ಬಾರ್ದಿರ ಆಗಲ್ಲ. ಅಂದ್ರೆ ನೀವು ಆವಾಗ ಕಂಡು ನೋಡಿದ್ರಲ್ಲ ಅವರೆಲ್ಲ ನನ್ನ ಕರ್ದದ್ದು. ಬಾರದಿದ್ರೆ ಆಗೋದಿಲ್ಲ, ಇರ್ಲೇಬೇಕು. ಅಂದ್ರೆ ಮೊದ್ಲಿಂದ ನಟ್ಟಿ ಮಾಡುವಾಗ್ಲು ಅದಕ್ಕೆಲ್ಲ ಮನೆ ಹೋರಿ ಆಯ್ಕೆ ಮಾಡೋದಕ್ಕೆ, ಮತ್ತೆ ನೆಟ್ಟಿಗೆ, ಆಳಿಗೆ, ಇದಕ್ಕೆಲ್ಲ ಹೋಗುವಾಗ ಇವರು ಮೇನ್ ಇದ್ರಲ್ಲ ಬೋಶೆಟ್ಟಿ ಅಂತ, ಅವರು ನಂಗೆ ಫೋನ್ ಮಾಡಿ ನಾನ್ ಬರ್ಬೇಕು, ಸರಿ ಎಣ್ಣೆ ಇದ್ರೆ ಈತ, ಆ ರೀತಿಯಲ್ಲಿ ನಡ್ಕಂತ ಇಲ್ಲಿವರೆಗೆ ಬಂದಿದೆ. ಇನ್ನು ನಮ್ಗೆ ಆರೋಗ್ಯ ದೇವರು ಕೊಟ್ರೆ ಕೆಲವೊಂದು ವರ್ಷ ಮಾಡ್ಬೇಕು ಅಂತ ಆಸೆ ಇದೆ. ಈಗ ನಾನು ಮನೆಗೆ ಹೋಗಿ 3 ಗಂಟೆಗೆ ಬರ್ತೇನೆ. 3 ಗಂಟೆಗೆ ಅಲ್ಲಿ ಇರ್ತೇನೆ, ಮುಗಿಯವರೆಗೆ ಇರ್ತೇನೆ. ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಇದು ಇಲ್ಲ ನೋಡಕ್ಕೆ? ಇದು ನೋಡೋಕ್ ಖುಷಿ ಆಗುತ್ತೆ ಅಂತ ಹೇಳಿ ನಮ್ಮ ಊರಿನ ಒಂದು ಹಬ್ಬ. ಅಂದ್ರೆ ಇವರು ಮನೆತನದಿಂದ ಮಾಡ್ಕೊಂತ ಬಂದಿದ್ದಾರೆ. ಮಂತನದಿಂದ ಮಾಡ್ಕೊಂಡು ನಿಮ್ಮ ಅದೊಂದು ಊರಿಗೆ ಹಬ್ಬ ಆಗುತ್ತೆ, ಇದು ಊರಿಗೆ ಹಬ್ಬ. ಅದರಿಂದ ನಮ್ಗೊಂಥರ ಖುಷಿ ಕೊಡುತ್ತೆ. ಸುಮಾರು ಎಷ್ಟು ಜನ ಇಲ್ಲಿ? ಒಂದು ಕೆಲವು ವರ್ಷ ಒಂದು 3,000, ಕೆಲವು ವರ್ಷ ಒಂದು 4,500 ಜನ ಸೇರ್ತಾರೆ. ಈಗ ಇದ್ದಂಗ ಮಧ್ಯಾಹ್ನ 3 ಗಂಟೆಗೆ ಇರೋದಿಲ್ಲ ಈಗ? ಇಲ್ಲ, 3 ಗಂಟೆಯಿಂದ ಜನ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 5:30ವರೆಗೂ ಬರ್ತಾ ಇರ್ತಾರೆ. ಕಂಬಳ ಸ್ಟಾರ್ಟ್ ಆಗೋದು ಎಷ್ಟು? 3 ಗಂಟೆಗೆ? 3:30ಗೆ ನಾವು ಸ್ಪರ್ಧೆ ಸ್ಟಾರ್ಟ್ ಮಾಡ್ತೇವೆ. ಸಾಧಾರಣ 5:30 ಮಾಡ್ತೇವೆ. ಆಮೇಲೆ ಮನೆ ಹೋರಿ ಅಂತ ಕ್ರಮ ಉಂಟು. ಅದನ್ನ ಇಲ್ಲಿ ಶೃಂಗಾರ ಮಾಡಿ ಅಲ್ಲಿ ದೈದ ಮನೆಗೆಲ್ಲ ಹೋಗಿ ಇಲ್ಲಿ ಬಂದು ಇಲ್ಲಿಂದ ಅಲ್ಲಿ ತಗೊಂಡು ಹೋಗಿ ಲಾಸ್ಟ್ ಮನೆ ಹೋರಿ ಬಿಟ್ಟ ಮೇಲೆ ಮತ್ತೆ ಯಾವುದಕ್ಕೂ ಪ್ರವೇಶ ಮುಗೀತು ಅಂತ ಅರ್ಥ. ಅದಕ್ಕೆ ಬರ್ತಾ ಇರೋದು. ಇದು ಹೋರಿ ಫಸ್ಟ್ ಟೈಮ್, ನೀವು ಫಸ್ಟ್ ಟೈಮ್? ನಾವು ಇಲ್ಲಿ ಮಾಮೂಲಿ ಇಲ್ಲೇ ನಮ್ ಸೀದವ್ರ ಲೋಕಲ್, ನಾವು ಇಲ್ಲಿ ಮಾಮೂಲಿ ಬರ್ತಾ ಇರ್ತೀವಿ. ಇದು ಫಸ್ಟ್ ಈ ವರ್ಷ. ಇದು ಹೋರಿಗಳು ಇದು ಕಂಬಳಕ್ ಮಾತ್ರ ಓಡ್ಸಕ್ಕೆ ಅಂತಾರ? ಕಂಬಳಕ್ ಮಾತ್ರ ಸಾಕಿದ್ರು, ಬೇರೆ ಏನಕ್ಕೂ ಮಾಡಲ್ಲ? ಇಲ್ಲ ಇಲ್ಲ, ಬೇರೆ ಇಲ್ಲ. ವರ್ಷ ಪೂರ್ತಿ ಅದಕ್ಕೋಸ್ಕರನೇ ಸಾಕದ? ಅದಕ್ಕೋಸ್ಕರನೇ ನಾವು ಸಾಕ್ತಾ ಇರೋದು. 1 ವರ್ಷ 2 ತಿಂಗಳಾಗಿದೆ ಎರಡಕ್ಕೂ. 2. ಎಷ್ಟು ರೇಟ್ ಕೊಡ್ತಾ ಹೊಂಟಿರ್ತೀರಿ? ಈಗ ಒಂದು 60,000ವರೆಗೆ ಬೆಲೆ ಬರ್ತದೆ. 60,000 ನೀವು ತಗೊಂಡ್ರ? ಹೌದು, ನಾವು ತಗೊಂಡು 60,000. ಇನ್ನೀಗ ನಮ್ದು ಇದು ಎರಡಕ್ಕೆ ಒಳ್ಳೆ ರೇಸ್ ಇದಾದ್ರೆ ಮತ್ತೆ ಜಾಸ್ತಿ ರೇಟ್ ಹೋಗುತ್ತೆ. ಗೆದ್ರೆ? ಹೌದೌದು. ಇದು ಭಾಗವಹಿಸ್ತಿರೋದು ಇದು ಮೊದ್ಲೇ ಮಾತ್ರ? ಮೊದ್ಲೇ. ಮುಂಚೆ ನಿಮ್ದು ಬೇರೆದಿತ್ತ? ಬೇರೆ ನಾವು ಮತ್ತೊಂದಲ್ಲ ಕೆರಾಡಿ ಹೋರಿ ಇದ್ದಿದೆ, ಅವ್ರು ನಮ್ ಫ್ರೆಂಡ್, ಅವ್ರನ್ನ ಇದ್ ಮಾಡ್ಕೊಂಡು ಸ್ಪಾನ್ಸರ್ ಮಾಡಿ ತಗೊಂಡ್ ಬರ್ತಿದ್ವಿ. ಹೋದ ವರ್ಷ ಚಕ್ರವರ್ತಿ ಟಾರ್ಗೆಟ್ ಅಂತ ಮಾಡಿದ್ವಿ, ಅದರಲ್ಲಿ ವಿನ್ ಆಗಿತ್ತು. ಫಸ್ಟ್ ವಿನ್ ಆಗಿತ್ತು ಅದು. ಮತ್ತೊಂದು ಕೆರಾಡಿ ಹೋರಿ ಅಂತ, ಅದು ಸ್ಟಾರ್ಟಿಂಗ್ ಅಲ್ಲಿ ಇದೆ. ನೀವೇನೆಲ್ಲ ತಿನ್ನಕ್ ಆಗ್ತೀರಿ ಇದಕ್ಕೆ ಸ್ಪೆಷಲ್? ಅಂದ್ರೆ ಇದಕ್ಕೆ ನಮ್ಗೆ ಕಂಬಳಕ್ಕೋಸ್ಕರನೇ ಸಾಕದಲ್ಲ? ಸಾಕು. ಹುರುಳಿ ಬೇಸಿ ಕೊಡ್ತೇವೆ ನೈಟ್. ಮತ್ತೆ ದಿವಸ ಎಣ್ಣೆ ಪಾಲಿಶ್ ಮಾಡಿ ಪ್ರತಿದಿನ ಮಾಡ್ತೇವೆ. ಎಣ್ಣೆ ಸ್ನಾನ ಇದ್ ಮಾಡ್ತೇವೆ. 3 ಸ್ನಾನ ಮಾಡ್ತೇವೆ. ವರ್ಷ ಒಂದು 3. ನಮ್ದಿಲ್ಲ, ಇವ್ರದ್ದು ರೆಡಿ ಮಾಡಿದ್ರೆ ಇಲ್ಲಿ ಬಂದಿದ್ವಿ. ಇಲ್ಲಿ ಮತ್ತೊಂದು ಬೇರೆ ಕೆರಾಡಿ ಕೆರೆ ಅಂತ ಇದೆ, ಅಲ್ಲಿ ಹೋಗ್ತೀವಿ ನಾವು. ಹೌದು, ಅದೇ ಒಂದ್ ಹತ್ರ ಬರುವಾಗ 1 ತಿಂಗಳು ಮುಂಚೆನೆ ಮಾಡಿಸ್ತೀವಿ. 1 ತಿಂಗಳು ಮುಂಚೆನೆ ರೇಸ್ ಇದು ಮಾಡಿಸ್ತಾರೆ. ನೋಡ್ಬೇಕು ನಾವು ಕಿರಿಯ ಇದರಲ್ಲಿ ಎಷ್ಟು ಜೊತೆ ಬರ್ತಾವಂತ. ನಮ್ದು ಇದೆ ರೇಸ್ ಅಲ್ಲಿ ಇದೆ. ನಮ್ದು ಹಗ್ಗದಲ್ಲಿ ಕಿರಿಯ. ಮರಿ.
ಬೆಳ್ಳಿಯ ಮಾಡುವರು ಸಿಂಗಾರ ಮಾಡುವರು. ಇದು ರಾಜ ಮತ್ತೆ ಬೊಲ್ಲ 500 kg ಇರ್ಬೋದು. ಇದಕ್ಕೆ ಶಾಲೆಗಳೇ ಫೀಸ್ ಕಟ್ಟಬೇಕು. ಇಲ್ಲ ಫ್ರೀ ಶಾಲೆ, ಗೌರ್ಮೆಂಟ್ ಶಾಲೆ.